ಬೆಳಿಗ್ಗೆ ತಿಂಡಿ ಮುಗಿಸ್ಕೊಂಡು ಸಂಕ್ರಾಂತಿ ಹಬ್ಬಕ್ಕೆ ಗ್ರೋಸರಿ ತರಬೇಕು ಅಂತ ಹೊರಗಡೆ ಹೋಗಿದ್ವಿ. ಹಬ್ಬಕ್ಕೆ ಶಾಪ್ ಮಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಇಂಡಿಯಾಯಿಂದ ಈ ಪ್ಯಾಕೇಜ್ ಬಂದಿತ್ತು. ಈ ಪ್ಯಾಕೇಜ್ಗೋಸ್ಕರ ನಾವು 2 ದಿವಸದಿಂದ ವೇಟ್ ಮಾಡಿದ್ವಿ. ಫೈನಲಿ ಹಬ್ಬದ ಹಿಂದಿನ ದಿನ ಬಂತು. ಮಗಳು ಸ್ಕೂಲಿಂದ ಬಂದ್ಮೇಲೆ ಅನ್ಬಾಕ್ಸ್ ಮಾಡಬೇಕು ಅಂತ ಅನ್ಕೊಂಡೆ. ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯಾರಿಗೆ ಆಗ್ಲಿ ಇಂಡಿಯಾದಿಂದ ಬಂದಿರೋ ಪ್ಯಾಕೇಜ್ ನ ಅನ್ಬಾಕ್ಸ್ ಮಾಡಬೇಕು ಅಂದ್ರೆ ನೆಕ್ಸ್ಟ್ ಲೆವೆಲ್ ಖುಷಿ ಇರುತ್ತೆ. ಅಮ್ಮ ಮಾಡೋ ಕೆಲವೊಂದು ತಿಂಡಿಗಳನ್ನ ತುಂಬಾ ಮಿಸ್ ಮಾಡ್ಕೋತಿದ್ವಿ. ಆ ತಿಂಡಿಗಳನ್ನ ಮಾಡಿ ಕಳ್ಸಮ್ಮ ಅಂತ ಹೇಳಿದ್ದೆ. ಏನೇನು ಕಳ್ಸಿದ್ದಾರೆ ಅಂತ ಈಗ ನೋಡ್ಬೇಕು. ಲಂಚ್ ಬಾಕ್ಸ್ ಬೇಕು ಅಂತ ಹೇಳಿದ್ದೆ ಮಗಳಿಗೆ, ಅದನ್ನ ಕೊಟ್ಟು ಕಳ್ಸಿದ್ದಾರೆ. ಇಲ್ಲಿ ಸಿಂಪಲ್ ಆಗಿರೋ ಒಂದು ಲಂಚ್ ಬಾಕ್ಸ್ ತಗೋಬೇಕು ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ. ಅಷ್ಟು ದುಡ್ಡು ಕೊಟ್ಟು ಇಲ್ಲಿ ತಗೊಳ್ಳೋದ್ ಬದಲು ಇನ್ನೊಂದ್ ಸ್ವಲ್ಪ ದುಡ್ಡು ಹಾಕಿದ್ರೆ ಇಂಡಿಯಾದಿಂದ ಇನ್ನೂ ಬೇರೆ ಬೇರೆ ಐಟಮ್ಸ್ ನ ತರಿಸ್ಕೋಬಹುದು. ನಾನು US ಗೆ ಬರ್ಬೇಕಾದ್ರೆ ಬ್ಯಾಗೇಜ್ ಜಾಸ್ತಿ ಆಗಿತ್ತು ಅಂತ ಸ್ವಲ್ಪ ಬಟ್ಟೆಗಳನ್ನ ಅಲ್ಲೇ ಬಿಟ್ಟು ಬಂದಿದ್ದೆ. ಅದನ್ನೆಲ್ಲ ಕೊಟ್ಟು ಕಳ್ಸಿದ್ದಾರೆ. ಮಗಳಿಗೆ ಸ್ವಲ್ಪ ಟಾಯ್ಸ್ ನು ಕೊಟ್ಟು ಕಳ್ಸಿದ್ದಾರೆ. ಬಟ್ ನನಗೆ ಮೇನ್ಲಿ ಬೇಕಾಗಿದ್ದಿದ್ದೆ ಹಾಟ್ ಬಾಕ್ಸ್. ಇಲ್ಲಿ ಚಳಿ ತುಂಬಾ ಇರೋದ್ರಿಂದ ಏನೇ ಅಡ್ಗೆ ಮಾಡಿದ್ರು 5-10 ನಿಮಿಷಕ್ಕೆಲ್ಲ ತಣ್ಣಗೆ ಆಗ್ಬಿಡುತ್ತೆ. ಸೊ ಹಾಟ್ ಬಾಕ್ಸ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇಲ್ಲಿ ರವಾ ಮಿಕ್ಸ್ ಪ್ಯಾಕ್ ಹೊಡೆದೋಗಿ ಸ್ವಲ್ಪ ಎಲ್ಲ ಸ್ಪಿಲ್ ಆಗೋಗಿತ್ತು. ನಾನು ಫೆಡೆಕ್ಸ್ ಇಂದ ಕೊರಿಯರ್ ಮಾಡಿಸ್ಕೊಳ್ಳೋದು. ಬಟ್ ಯಾಕೋ ನನ್ಗೆ ಈ ಸಲ ಅವ್ರ ಸರ್ವಿಸ್ ಅಷ್ಟು ಸ್ಯಾಟಿಸ್ಫೈಯಿಂಗ್ ಅನ್ಸ್ಲಿಲ್ಲ. ನನ್ನ ಅಪ್ಪ ಅಮ್ಮಂಗೆ ನನಗಿಂತ ಅಳಿಯ ಮೊಮ್ಮಗಳ ಮೇಲೆನೆ ಪ್ರೀತಿ ಜಾಸ್ತಿ. ನನ್ನ ಇಷ್ಟಕ್ಕಿಂತ ಅಳಿಯಂಗೆ ಏನ್ ಇಷ್ಟನೋ ಅದನ್ನೇ ಮಾಡಿ ಕಳ್ಸಿದಾರೆ ನಮ್ಮಮ್ಮ. ಕಾಯಿ ಹೋಳಿಗೆ, ಚಕ್ಲಿ, ರವೆ ಉಂಡೆ ಇದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಹಬ್ಬಕ್ಕೆ ಮೇನ್ಲಿ ನಮ್ಗೆ ಎಳ್ಳು ಬೆಲ್ಲ ಬೇಕಾಗಿತ್ತು. ಅದನ್ನು ಕೂಡ ಅಮ್ಮ ಮಾಡಿ ಕಳ್ಸಿದ್ದಾರೆ. ಕೊರಿಯರ್ ಬರೋದ್ ಲೇಟ್ ಆದ್ರೂ ಎಂಡ್ ಆಫ್ ದ ಡೇ ಹಬ್ಬ ತುಂಬಾ ಚೆನ್ನಾಗಾಯ್ತು. ಅಮ್ಮ ಕಳ್ಸಿದ ಅಷ್ಟು ತಿಂಡಿಗಳನ್ನು ತುಂಬಾ ಟೇಸ್ಟಿ ಆಗಿತ್ತು. ಅಮ್ಮಂಗೆ ಸಿಕ್ಕಿರೋ ಶಾರ್ಟ್ ಟೈಮ್ ಅಲ್ಲಿ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ತಿಂಡಿಗಳನ್ನ ಮಾಡಿ ಕಳ್ಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನೀವು ಮಾಡಿ ಕಳ್ಸಿರೋ ಪ್ರತಿಯೊಂದು ತಿಂಡಿನೂ ತುಂಬಾ ಚೆನ್ನಾಗಿತ್ತು. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡೋದ್ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.